ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮಳೆಗಾಗಿ ಪ್ರಾರ್ಥಿಸಿ ಯಶಸ್ವಿಯಾಗಿ ಸಂಪನ್ನಗೊಂಡ ಆರ್ಯವೈಶ್ಯ ಸಮಾಜದ ಪಂಚಮ ವರ್ಷದ ಮಂತ್ರಾಲಯ ಪಾದಯಾತ್ರೆ. ಅಧ್ಯಕ್ಷ ದರೋಜಿ ನಾಗರಾಜ ಶ್ರೇಷ್ಠಿ. ಗಂಗಾವತಿ. ರೈತರ ಒಳಿತಿಗಾಗಿ, ದೇಶದ ಸಮೃದ್ಧಿಗಾಗಿ ಹಾಗೂ ಮಳೆಗಾಗಿ ಪ್ರಾರ್ಥಿಸಿ ಆರ್ಯವೈಶ್ಯ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪಂಚಮ ವರ್ಷದ 5 ದಿನಗಳ ಮಂತ್ರಾಲಯ ಪಾದಯಾತ್ರೆಯು ಯಾವುದೇ ಅಡೆತಡೆಯಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ನಗರದ ಹಿರೇಜಂತಕಲ್ ವಿರೂಪಾಪುರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಆರಂಭವಾದ ಈ ಪಾದಯಾತ್ರೆಯಲ್ಲಿ 500ಕ್ಕೂ ಅಧಿಕ ಯಾತ್ರಾರ್ಥಿಗಳು ಅತ್ಯಂತ ಉತ್ಸಾಹ ಹಾಗೂ ಭಕ್ತಿಪೂರ್ವಕವಾಗಿ ಪಾಲ್ಗೊಂಡಿದ್ದರು. ಜೂನ್ 19ರಿಂದ 23ರವರೆಗೆ ಸಾಗಿದ ಈ ಯಾತ್ರೆಯ ವಿಶೇಷವೆಂದರೆ ಗಂಗಾವತಿಯಿಂದ ಮಂತ್ರಾಲಯದವರೆಗೆ ಸಾಗುವ ದಾರಿಯುದ್ದಕ್ಕೂ ವರುಣದೇವನ ಕೃಪೆಯಿಂದ ಸತತವಾಗಿ ಮಳೆ ಸುರಿದು ಯಾತ್ರಾರ್ಥಿಗಳಲ್ಲಿ ಅಪಾರ ಸಂತೋಷ ಮೂಡಿಸಿತು. ರಾಯರ ಸ್ಮರಣೆ ಹಾಗೂ ಭಜನೆ. ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ, ತಾಯಿ ಕನ್ನಿಕಾ ಪರಮೇಶ್ವರಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಪಾದಯಾತ್ರೆ ಅತ್ಯಂತ ಸುಗಮವಾಗಿ ಸಾಗಿತ್ತು. ದಾರಿಯುದ್ದಕ್ಕೂ ಭಜನೆ ಮಾಡುತ್ತಾ ರಾಯರನ್ನು ಸ್ಮರಿಸುತ್ತಾ ಸಾಗಿದ ಯಾತ್ರೆ ದೇಶದ ಬೆನ್ನೆಲುಬಾದ ರೈತರಿಗೆ ಉಳಿತಾಗಲಿ ಎಂದು ಪ್ರಾರ್ಥಿಸಿತು ಎಂದರು. ಗುರುಗಳಾದ ಗುರು ಭೀಮ್ ಭಟ್ ಜೋಶಿ ಮಾತನಾಡಿ, 5 ದಿನಗಳ ಕಾಲ ಸಾಗಿದ ಪಾದಯಾತ್ರೆಯಲ್ಲಿ ಭಕ್ತರು ಮಂತ್ರಾಲಯ ತಲುಪಿ ವಿಶೇಷ ಭಜನೆ ಮತ್ತು ಧ್ಯಾನ ನೆರವೇರಿಸಿ ಜೈಕಾರದೊಂದಿಗೆ ಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ತಿಳಿಸಿದರು. ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ ಮಾತನಾಡಿ, ಯಾತ್ರಾರ್ಥಿಗಳಿಗೆ ದಾರಿಯುದ್ದಕ್ಕೂ ಪ್ರಸಾದ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಪ್ರಮುಖರ ಉಪಸ್ಥಿತಿ. ಈ ಪಾದಯಾತ್ರೆಯಲ್ಲಿ ಹಣವಾಳ ಚಂದ್ರಶೇಖರ್ ಶ್ರೇಷ್ಠಿ, ಚಂದ್ರು ಬನ್ನಿಗೋಳ, ದರೋಜಿ ಗುರುರಾಜ, ವಾಸವಿ ಯುವಜನ ಸಂಘದ ಗೌರವ ಅಧ್ಯಕ್ಷ ವೆಂಕಟೇಶ್ ದರೋಜಿ, ಬೆನ್ನೂರು ಪ್ರಹ್ಲಾದ್ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಮುಖಂಡರು, ಭಜನಾ ಮಂಡಳಿಯ ಪದಾಧಿಕಾರಿಗಳು, ಮಹಿಳಾ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ನೂರಾರು ಭಕ್ತರು ಪಾಲ್ಗೊಂಡು ಮಂತ್ರಾಲಯದ ರಾಯರ ಕೃಪೆಗೆ ಪಾತ್ರರಾದರು. ಅದ್ಭುತ ನಡಿಗೆ ನ್ಯೂಸ್. ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972613832. ನಿನಗೆ ಗಣನಾಥ. ಆದಿಯಲ್ಲಿ ಧರ್ಮರಾಯ ಪೂಜಿಸಿ ನಿನ್ನಯ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಿ ನಿನ್ನಯ ಪಾದ, ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನಯ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿನ್ನಯ
पूज्याय राघवेन्द्राय सत्यधर्मदायकाः वसतां कल्पवृक्षाय ನಮತಾಂ ಕಾಮಧೇನುವೇಹ ಕಲ್ಪವೃಕ್ಷವಾಗಿರ್ತಕ್ಕಂಥ ರಾಯರ ಸನ್ನಿಧಾನದಲ್ಲಿ 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಇದು ವಿಶೇಷವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಆಗಿದೆ. 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆಯಲ್ಲಿ ರೈತರ ಸಮೃದ್ಧಿಯಾಗಿ ಮಳೆಯಾಗಲಿ, ರೈತರಿಗೆ ಮಳೆ ಬೆಳೆಯನ್ನು ಕೊಡಲಿ ಹಾಗೂ ವಿಶೇಷವಾಗಿ ಎಲ್ಲರಿಗೂ ವ್ಯಾಪಾರ ಅಭಿವೃದ್ಧಿ ಆಗಲಿ, ಯಥಾ ಪ್ರಕಾರವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂಥೇಳಿ ರಾಯರಲ್ಲಿ ಸ್ಮರಣೆ ಮಾಡುತ್ತಾ ಇವತ್ತಿನ 5ನೇ ವರ್ಷದ ಮಂತ್ರಾಲಯ ಸನ್ನಿಧಾನದಲ್ಲಿ ಗುರುರಾಯರ ಸನ್ನಿಧಾನದಲ್ಲಿ ಹೋಗುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಮಂತ್ರಾಲಯ ಪಾದಯಾತ್ರೆಯಲ್ಲಿ ಗುರುರಾಯರ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ತದನಂತರ ರಾಯರ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ಜೈ ಶ್ರೀನಿವಾಸ ನಮಃ. ಈ 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಹಿರೇಜಂಕಲ್ ವಿರುಪಾಪುರದಿಂದ 5 ದಿನ ಸತತವಾಗಿ 300 ಜನ ಹಾಗೂ ಇಲ್ಲಿ ಕೂಡ ಎಲ್ಲ ಸೇರಿ ಒಟ್ಟ ಒಂದು 500 ಜನದಿಂದ ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ಎಲ್ಲರೂ ಹೋಗ್ತಾ ಇದ್ದೀವಿ. ಆ ಮಳೆ ಬೆಳೆ ರೈತರಿಗೆ ಆನಂದವಾಗಿರಲಿ, ಅದೇ ರೀತಿಯಾಗಿ ದೇಶ ಕಾಯುವಂಥ ನಮ್ಮ ಸೈನಿಕರು ಕೂಡ ಆ ರಾಯರ ಅನುಗ್ರಹ ಸದಾ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡುತ್ತಾ ನಮ್ಮ ಆರ್ಯವೈಶ್ಯ ಸಮಾಜ ಆಗಲಿ, ಬೇರೆ ಸಮಾಜದವರಾಗಲಿ ಎಲ್ಲರೂ ನಮಗೆ ಸಾಥ್ ಕೊಟ್ಟು ಪ್ರತಿಯೊಂದರಲ್ಲೂ ನಮಗೆ ಶಕ್ತಿ ತುಂಬಿ ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಆ ರಾಯರ ಅನುಗ್ರಹ ಸದಾ ಇರಲಿ ಅಂತೇಳಿ ಬೇಡ್ತೀನಿ ನಾನು. ಹರೇ ಶ್ರೀನಿವಾಸ. ವಾಸವಿ ಮಾತೆ ಶ್ರೀ ಹಿರೇಜಂಕಲ್ ವಿರುಪಾಪುರ ಗಂಗಾವತಿ ಆರ್ಯವೈಶ್ಯ ಸಮಾಜದಿಂದ 5ನೇ ವರ್ಷದ ಪಾದಯಾತ್ರೆಯು ಯಶಸ್ವಿಯಾಗಿ ನಾವೇನು ಅಂದ್ಕೊಂಡಿವಿ, ಮಳೆಯ ಒಂದು ಆಶೀರ್ವಾದ ಆಗಲೇಬೇಕಂತಂದೇಳಿ ಆ ರಾಯರ ಆಶೀರ್ವಾದದಿಂದ ಮಳೆ ಚೆನ್ನಾಗಾಗಿದೆ ನಾವು ಬರಲ್ಲಿ. ಆಮೇಲೆ ಎಲ್ಲ ಒಂದು ಜಾಗ್ರತೆಯಾಗಿ ಯಾವುದೇ ಅಡೆತಡೆ ಇರಲಾರದೆ ಪಾದಯಾತ್ರೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಈ ಪಾದಯಾತ್ರೆಯು ಯಶಸ್ವಿಯಾಗಿ ಸಂಖ್ಯೆಯಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ 2 ಪಟ್ಟು ಜಾಸ್ತಿಯಾಗಿ ಬಂದು ಎಲ್ಲರ ಒಂದು ಸಹಕಾರದಿಂದ ಆ ರಾಯರ ಸನ್ನಿಧಿಗೆ ಬಂದೀವಿ. ಆ ರಾಯರ ಪಾದದಲ್ಲಿ ಹಾಕಿ ಅವರು ಎಲ್ಲರಿಗೂ ಯಾರು ಪಾದಯಾತ್ರೆ ಬಂದಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ನಮ್ಮ ಸಮಾಜದ ವತಿಯಿಂದ ಬೇಡಿಕೊಳ್ತೀನಿ.